ಕೆಂಡದಂತೆ ಆಗ್ತಾ ಇದೆ. ಈ ಗಣೇಶೋತ್ಸವ ಗದ್ದಲಕ್ಕೆ ಮದ್ದೂರು ಕೊತ ಅಂತ ಇದೆ. ಒಂದು ಕಡೆಯಲ್ಲಿ ನಿಷೇಧಾಜ್ಞೆ, ಮತ್ತೊಂದು ಕಡೆಯಲ್ಲಿ ನಿಷೇಧಾಜ್ಞೆಯ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಂತವಾಗಿತ್ತು ಮದ್ದೂರು ನಿನ್ನೆ ರಾತ್ರಿಯವರೆಗೂ. ನಿನ್ನೆ ಯಾವಾಗ ಮಸೀದಿ ಹತ್ರ ಈ ಗಣೇಶ ಮೆರವಣಿಗೆ ಸಾಕ್ತೋ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮದ್ದೂರು ಕೊತ ಅಂತ ಇದೆ. ಈ ಘಟನೆಯನ್ನ ಖಂಡಿಸಿ ನೂರಾರು ಜನ ಬೀದಿಗಿಳಿದು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಆಕ್ರೋಶ ಕೇಳಿ ಬರ್ತಾ ಇರೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್. ಎಲ್ಲಾ ಕಡೆಗಳಲ್ಲೂ ನಗರದ ಎಲ್ಲೆಡೆ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಘೋಷಣೆ ಅಂತಂದ್ರೆ ಅದು ಜೈ ಶ್ರೀರಾಮ್. ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ ಈ ಪ್ರತಿಭಟನೆಗೆ. ಕಲ್ಲು ತೂರಾಟ ನಡೆದ ನಂತರದಲ್ಲಿ ಇಡೀ ಮದ್ದೂರು ಒಂದು ರೀತಿಯಲ್ಲಿ ನಿಗಿ ಕೆಂಡ ರೀತಿಯಲ್ಲಿ ಆಗಿತ್ತು. ಆ ನಂತರದಲ್ಲಿ ಬೂದಿ ಮುಚ್ಚಿದ ಕೆಂಡ ಎಲ್ಲವೂ ಪರಿಸ್ಥಿತಿ ಶಾಂತ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಗಣೇಶ ಮೂರ್ತಿ ಭಗ್ನ ಆಗಿದೆ. ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆ ನಂತರದಲ್ಲಿ ಪೊಲೀಸರೇ ಆ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರು ಅನ್ನುವಂತ ಮಾಹಿತಿ ಒಂದಷ್ಟು ಇರೋದು. ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಅದೇ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಒಂದಷ್ಟು ನಡೆದಿದೆ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇದೆ. ಅದು ಆಕ್ರೋಶದ ರೂಪವನ್ನ ಪಡೆದುಕೊಂಡಿದೆ. ಅದು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಜೊತೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು. ಕೆಂಡದಂತೆ ಆಗ್ತಾ ಇದೆ. ಈ ಗಣೇಶೋತ್ಸವ ಗದ್ದಲಕ್ಕೆ ಮದ್ದೂರು ಕೊತ ಅಂತ ಇದೆ. ಒಂದು ಕಡೆಯಲ್ಲಿ ನಿಷೇಧಾಜ್ಞೆ, ಮತ್ತೊಂದು ಕಡೆಯಲ್ಲಿ ನಿಷೇಧಾಜ್ಞೆಯ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಂತವಾಗಿತ್ತು ಮದ್ದೂರು ನಿನ್ನೆ ರಾತ್ರಿಯವರೆಗೂ. ನಿನ್ನೆ ಯಾವಾಗ ಮಸೀದಿ ಹತ್ರ ಈ ಗಣೇಶ ಮೆರವಣಿಗೆ ಸಾಕ್ತೋ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮದ್ದೂರು ಕೊತ ಅಂತ ಇದೆ. ಈ ಘಟನೆಯನ್ನ ಖಂಡಿಸಿ ನೂರಾರು ಜನ ಬೀದಿಗಿಳಿದು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಆಕ್ರೋಶ ಕೇಳಿ ಬರ್ತಾ ಇರೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್. ಎಲ್ಲಾ ಕಡೆಗಳಲ್ಲೂ ನಗರದ ಎಲ್ಲೆಡೆ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಘೋಷಣೆ ಅಂತಂದ್ರೆ ಅದು ಜೈ ಶ್ರೀರಾಮ್. ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ ಈ ಪ್ರತಿಭಟನೆಗೆ. ಕಲ್ಲು ತೂರಾಟ ನಡೆದ ನಂತರದಲ್ಲಿ ಇಡೀ ಮದ್ದೂರು ಒಂದು ರೀತಿಯಲ್ಲಿ ನಿಗಿ ಕೆಂಡ ರೀತಿಯಲ್ಲಿ ಆಗಿತ್ತು. ಆ ನಂತರದಲ್ಲಿ ಬೂದಿ ಮುಚ್ಚಿದ ಕೆಂಡ ಎಲ್ಲವೂ ಪರಿಸ್ಥಿತಿ ಶಾಂತ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಗಣೇಶ ಮೂರ್ತಿ ಭಗ್ನ ಆಗಿದೆ. ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆ ನಂತರದಲ್ಲಿ ಪೊಲೀಸರೇ ಆ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರು ಅನ್ನುವಂತ ಮಾಹಿತಿ ಒಂದಷ್ಟು ಇರೋದು. ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಅದೇ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಒಂದಷ್ಟು ನಡೆದಿದೆ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇದೆ. ಅದು ಆಕ್ರೋಶದ ರೂಪವನ್ನ ಪಡೆದುಕೊಂಡಿದೆ. ಅದು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಜೊತೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು. ಕೆಂಡದಂತೆ ಆಗ್ತಾ ಇದೆ. ಈ ಗಣೇಶೋತ್ಸವ ಗದ್ದಲಕ್ಕೆ ಮದ್ದೂರು ಕೊತ ಅಂತ ಇದೆ. ಒಂದು ಕಡೆಯಲ್ಲಿ ನಿಷೇಧಾಜ್ಞೆ, ಮತ್ತೊಂದು ಕಡೆಯಲ್ಲಿ ನಿಷೇಧಾಜ್ಞೆಯ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಂತವಾಗಿತ್ತು ಮದ್ದೂರು ನಿನ್ನೆ ರಾತ್ರಿಯವರೆಗೂ. ನಿನ್ನೆ ಯಾವಾಗ ಮಸೀದಿ ಹತ್ರ ಈ ಗಣೇಶ ಮೆರವಣಿಗೆ ಸಾಕ್ತೋ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮದ್ದೂರು ಕೊತ ಅಂತ ಇದೆ. ಈ ಘಟನೆಯನ್ನ ಖಂಡಿಸಿ ನೂರಾರು ಜನ ಬೀದಿಗಿಳಿದು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಆಕ್ರೋಶ ಕೇಳಿ ಬರ್ತಾ ಇರೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್. ಎಲ್ಲಾ ಕಡೆಗಳಲ್ಲೂ ನಗರದ ಎಲ್ಲೆಡೆ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಘೋಷಣೆ ಅಂತಂದ್ರೆ ಅದು ಜೈ ಶ್ರೀರಾಮ್. ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ ಈ ಪ್ರತಿಭಟನೆಗೆ. ಕಲ್ಲು ತೂರಾಟ ನಡೆದ ನಂತರದಲ್ಲಿ ಇಡೀ ಮದ್ದೂರು
ಒಂದು ರೀತಿಯಲ್ಲಿ ನಿಗಿ ಕೆಂಡ ರೀತಿಯಲ್ಲಿ ಆಗಿತ್ತು. ಆ ನಂತರದಲ್ಲಿ ಬೂದಿ ಮುಚ್ಚಿದ ಕೆಂಡ ಎಲ್ಲವೂ ಪರಿಸ್ಥಿತಿ ಶಾಂತ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಗಣೇಶ ಮೂರ್ತಿ ಭಗ್ನ ಆಗಿದೆ. ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆ ನಂತರದಲ್ಲಿ ಪೊಲೀಸರೇ ಆ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರು ಅನ್ನುವಂತ ಮಾಹಿತಿ ಒಂದಷ್ಟು ಇರೋದು. ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಅದೇ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಒಂದಷ್ಟು ನಡೆದಿದೆ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇದೆ. ಅದು ಆಕ್ರೋಶದ ರೂಪವನ್ನ ಪಡೆದುಕೊಂಡಿದೆ. ಅದು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಜೊತೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು. ಕೆಂಡದಂತೆ ಆಗ್ತಾ ಇದೆ. ಈ ಗಣೇಶೋತ್ಸವ ಗದ್ದಲಕ್ಕೆ ಮದ್ದೂರು ಕೊತ ಅಂತ ಇದೆ. ಒಂದು ಕಡೆಯಲ್ಲಿ ನಿಷೇಧಾಜ್ಞೆ, ಮತ್ತೊಂದು ಕಡೆಯಲ್ಲಿ ನಿಷೇಧಾಜ್ಞೆಯ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶಾಂತವಾಗಿತ್ತು ಮದ್ದೂರು ನಿನ್ನೆ ರಾತ್ರಿಯವರೆಗೂ. ನಿನ್ನೆ ಯಾವಾಗ ಮಸೀದಿ ಹತ್ರ ಈ ಗಣೇಶ ಮೆರವಣಿಗೆ ಸಾಕ್ತೋ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮದ್ದೂರು ಕೊತ ಅಂತ ಇದೆ. ಈ ಘಟನೆಯನ್ನ ಖಂಡಿಸಿ ನೂರಾರು ಜನ ಬೀದಿಗಿಳಿದು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಂತವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಆಕ್ರೋಶ ಕೇಳಿ ಬರ್ತಾ ಇರೋದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್. ಎಲ್ಲಾ ಕಡೆಗಳಲ್ಲೂ ನಗರದ ಎಲ್ಲೆಡೆ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಘೋಷಣೆ ಅಂತಂದ್ರೆ ಅದು ಜೈ ಶ್ರೀರಾಮ್. ಹಿಂದೂ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ ಈ ಪ್ರತಿಭಟನೆಗೆ. ಕಲ್ಲು ತೂರಾಟ ನಡೆದ ನಂತರದಲ್ಲಿ ಇಡೀ ಮದ್ದೂರು ಒಂದು ರೀತಿಯಲ್ಲಿ ನಿಗಿ ಕೆಂಡ ರೀತಿಯಲ್ಲಿ ಆಗಿತ್ತು. ಆ ನಂತರದಲ್ಲಿ ಬೂದಿ ಮುಚ್ಚಿದ ಕೆಂಡ ಎಲ್ಲವೂ ಪರಿಸ್ಥಿತಿ ಶಾಂತ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಗಣೇಶ ಮೂರ್ತಿ ಭಗ್ನ ಆಗಿದೆ. ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆ ನಂತರದಲ್ಲಿ ಪೊಲೀಸರೇ ಆ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡಿದ್ರು ಅನ್ನುವಂತ ಮಾಹಿತಿ ಒಂದಷ್ಟು ಇರೋದು. ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಅದೇ ಪ್ರದೇಶದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಒಂದಷ್ಟು ನಡೆದಿದೆ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇದೆ. ಅದು ಆಕ್ರೋಶದ ರೂಪವನ್ನ ಪಡೆದುಕೊಂಡಿದೆ. ಅದು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಜೊತೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು. ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಈಗ ಕೇಳಿ ಬರ್ತಾ ಇದೆ. ಅದು ಆಕ್ರೋಶದ ರೂಪವನ್ನ ಪಡೆದುಕೊಂಡಿದೆ. ಅದು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಜೊತೆಯಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು. ಅವರು ಬಂದ್ರು